ನೋಡ್ರಿ ನೋಡ್ರಿ ಸ್ವಾಮಿ, ಅಲ್ಲಿ ಯಾವ ಥರ ವ್ಯೂ ಕಾಣ್ತಾ ಉಂಟಂತೇಳಿ. ಓಹ್, ಮೇಲ್ಗಡೆ ನೋಡಿ. ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಕ್ಯಾಬಿನ್ ಶೇಕಿಂಗ್ ಯಾವ ಥರ ಉಂಟು ನೋಡಿ. ಸ್ಟೇರಿಂಗ್ ಅಲುಗಾಡ್ತದೆ ನೋಡಿ. ನೋಡಿ, ಕ್ಯಾಬಿನೆಲ್ಲ ಈ ಥರ ಒದ್ದಾಡ್ತಾ ಉಂಟು. ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ತರ ಎಲ್ಲ ಇದ್ರೆ ಬೇಡ, ಸಾಯ್ಲಿ ಬೇರೆ ಎಲ್ಲಿ ನೋಡುವ. ಹೌದು, ಕೆಲಸನ ಬಿಟ್ಟು ಹೋಗ್ಬೇಕು. ಇದೆಲ್ಲ ರಿಸ್ಕ್ ತಗೊಂಡು ಯಾವ ಕೆಲಸ ಮಾಡ್ಲಿಕ್ಕೆ ಬಾರ್ದು. ನೋಡುವ, ಈ ಕೆಲಸವನ್ನು ಬಿಟ್ಟು ಬೇರೆ ಎಂತಾದ್ರೂ ಕೆಲಸಕ್ಕೆ ಹೋಗುವ. ಇಲ್ಲಿ ಹೋಗಿ ಬೇರೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಜಾಸ್ತಿ ದಿನ ಅಂತ ಇದರಲ್ಲಿ ನಿಲ್ಲುವುದಿಲ್ಲ. ಬಿಕಾಸ್ ನನಗೆ ಆಗ್ತಾ ಇಲ್ಲ. ಹೆವಿ ಒಂಥರ ತಲೆ ಎಲ್ಲ ಕೆರ ಹಿಡಿತಾ ಇದೆ. ಬಿಕಾಸ್ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಫುಲ್ಲು ವ್ಯೂ ಉಂಟಾಯ್ತು, ಒಳ್ಳೊಳ್ಳೆ ವ್ಯೂ ಉಂಟು. ಬಟ್ ಎಲ್ಲ ಮೋಡ ಮುಚ್ಕೊಂಡಿದೆ ನೋಡಿ ಮೇಲ್ಗಡೆ. ಹೆವಿ ಚೆಕ್ಕಿಂಗ್ ಅಂತ ಹೇಳಿದ್ರೆ ಪೊಲೀಸವರು ಹಿಡಿದು ರುಬ್ಬಾಗ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬನನ್ನು ನಿಲ್ಲಿಸಿ ಅಲ್ಲಿ ಫೈನ್ ಆಗ್ತಾ ಇದ್ದಾರೆ. ಬಿಕಾಸ್ ಹೆವಿ ಬ್ಯಾರಿಕೇಡ್ ಎಳೆದಿದ್ದಾರೆ ಆ ಕಡೆ ಈ ಕಡೆ. ಖರ್ಚು ಕಮ್ಮಿ ಆಗಿ ಗಾಡಿಗೆ ಎಂತಾದ್ರೆ ಆಗಿ, ಲಾಸ್ಟ್ ಗಾಡಿಗೆ ಆಗಿ ಮತ್ತೆ ಮನುಷ್ಯರಿಗೆ, ಇಲ್ಲಿ ಇದ್ದವರಿಗೆ ಯಾರಿಗಾದ್ರೂ ಲಾಸ್ಟಿಗೆ ಕೈ ಕಾಲು ಮುರಿದ್ರೆ ಗಾಡಿದು ಇವರು ನೋಡ್ಕೊಳ್ತಾರೆ, ನಮ್ದು ಯಾರು ಸಹ ನೋಡ್ಕೊಳ್ಳೋದಿಲ್ಲ ಸ್ವಾಮಿ. ನಮ್ಮ ತಲೆಗೆ ನಮ್ಮ ಕೈ. ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ನಮ್ಮ ಗಾಡಿ ಲೋಡ್ ಆಗಿ ಹೊರಡುವಷ್ಟರಲ್ಲಿ ಗಂಟೆ ಕರೆಕ್ಟ್ ಆಗಿ ಎಷ್ಟು ಗಂಟೆ ಜನ ಇದ್ವಿ? 1 ಗಂಟೆ 1:10 ಆಯ್ತಾ ಅಂತ. ಬೆಳಿಗ್ಗೆಯಿಂದ ಚಾರ್ಜ್ ಇರಲಿಲ್ಲ, ಚಾರ್ಜ್ ಇಡುವ ಅಂತೇಳಿ ಒಳಗೆ ಚಾರ್ಜರ್ ಇಟ್ಕೊಂಡೆಲ್ಲ ಫಿಕ್ಸ್ ಮಾಡಿದ್ದೆ. ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ. ಅದೊಂದು ದೊಡ್ಡ ದೀಪ ಎದ್ದೇಳಿ ಮಾರೆ. ನಾನು 1 ವಾರದಿಂದ ಬರಲಿಲ್ಲ ಅಲ್ಲ, ಹಾಗಾಗಿ ನನ್ನ ಕಾಕಿ ಎಲ್ಲ ಎಲ್ಲಿ ಉಂಟು ಅಂತ ಗೊತ್ತಿಲ್ಲ. ಜುನೈದ್ ಬೈ, ಇದೊಂದು ಇಟ್ಕೊಳ್ಳೋ ಆಯ್ತಾ? ಇದನ್ನು ತಗೊಳ್ಳಿ. ಯಾವ ಮಂಡೆ ಸರಿ ಇಲ್ಲ ಮಾರ, ಅದಕ್ಕೆ ನಡೀರಿ ಇಲ್ಲಿಂದ. ಇನ್ನೊಂದು ವಿಷಯ, ಬ್ಲಾಗ್ ಒಂದು ಅಪ್ಲೋಡ್ಗೆ ಇಡ್ಲಿಕ್ಕಿತ್ತು, ಅದು ಸಹ ಆಗಲಿಲ್ಲ. ಯಾವ ಕೆಲಸ ಸಹ ಆಗಲಿಲ್ಲ. ಆ ಚಾರ್ಜರನ್ನು ಅದಕ್ಕೆ ಹಾಕಿಬಿಡಿ ಸಾಕು. ಈಗ ನಾವು ಇಲ್ಲಿಂದ ಹೊರಡಬೇಕು. ಕಾಕಿ ಎಲ್ಲ ತಗೊಂಡಿದ್ದೇನೆ. ಮೊನ್ನೆ ವೀಲ್ ಅಲೈನ್ಮೆಂಟ್ ಮಾಡಿಸಿದ್ವಿ ನೋಡಿ. 1,000 ಕಿಲೋಮೀಟ್ರಿಗೆ ಮತ್ತೆ ಹೋಗಿ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಂತ ಹೇಳಿದ್ದಾರೆ. ಅದು ಶೋರೂಮಲ್ಲಿ ಮಾಡಿಸಿದಲ್ಲ, ಜಸ್ಟ್ ಇಲ್ಲೇ ಎಲ್ಲಿಯಪ್ಪ ಅಂತ ಹೇಳಿದರೆ ನಮ್ಮ ಬೆಳ್ತಂಗಡಿಯಲ್ಲಿ ಮಾಡಿಸಿದ್ದು. ನೀವೆಂತ ಅರಂಟು ಇಲ್ಲಿ ಬಂದು? ಹಾಂ, ಬೇಳೆ ಸುಮಾರು ಉಂಟು. ಬೇಳೆ ಸುಮಾರಿಂದ ಪೋಡು ಸೀದಾ ದೇ. ಹಾಂ, ಬನ್ನಿ. ಈಗ ನಾವಿಲ್ಲಿಂದ ಹೊರಡುವ. ಗಂಟೆ ಕರೆಕ್ಟಾಗಿ ನೋಡ್ತಾ ಇರ್ಬೋದು. ಎಷ್ಟು ಗಂಟೆ ಆಯಿತು? 1 ಗಂಟೆ 6 ನಿಮಿಷ. ಹೇಳಿ ಪ್ರಯೋಜನ ಇಲ್ಲ. ಎಂತ ಹೇಳೋದು ಇಲ್ಲಿ? ಹಣೆ ಬರೋಕ್ಕೆ ಹೊಣೆ ಯಾರು ಅಷ್ಟೇ. ಬೆಳಿಗ್ಗೆಯಿಂದ ಒಳ್ಳೆ ಮಳೆ ಅಂತ ಅಂದ್ಕೊಳ್ಳಿ. ಇಲ್ಲಿ ತನಕ ಒಳ್ಳೆ ಮಳೆ ಇತ್ತು. ಈ ಮಳೆಯಿಂದಾಗಿ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಚಾರ್ಜ್ ಇಡಲಿಕ್ಕೆ ನನಗೆ ವ್ಯವಸ್ಥೆ ಇಲ್ಲ. ಅದೊಂದು ದೊಡ್ಡ ಉಪದ್ರ. ಬನ್ನಿ, ಇಲ್ಲಿಂದ ಸೀದಾ ಹೊರಡುವ. ಲೈನನ್ನು ಶುರು ಮಾಡುವ. ನಾವು ಲೈನಿಗೆ ಹೊರಡುವ ಅಂತ ಹೇಳಿದರೆ ನಮ್ಮ ಓನರ್ ಇದು ಗಾಡಿ ಅಲ್ಲಿ ನಿಲ್ಲಿಸಿದ್ದಾರೆ ನೋಡಿ. ಅದೆಂಥದ್ದು ಗ್ಯಾಸಿದ್ದು ಪ್ರಾಬ್ಲಮ್ ಆಗೋದ್ರಿಂದ ನಡೀತಾ ಉಂಟು. ಇನ್ನೂ ಕೂಡ ಗ್ಯಾಸ್ ಇದಾಗಾದರೆ ಸಾಲ್ವ್ ಆಗಲಿಲ್ವ ಎಂತಂತ ಗೊತ್ತಿಲ್ಲ. ನಿಮ್ಮ ಊರಲ್ಲಿ ಗ್ಯಾಸ್ ಇದ್ದು ಎಂಥದ್ದು ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇಲ್ಲಿ ಕೂಡ ಅದೇ ಒದ್ದಾಡ್ತಾ ಇದ್ದಾರೆ ಗ್ಯಾಸ್ಗೋಸ್ಕರ. ಸೊ ಅವರಿಗೆ ಹಾರ್ನ್ ಹೊಡಿಯುವ ಅಂತೇಳಿ ಹಾರ್ನ್ ಹೊಡಿತಾ ಇರೋದು ನೋಡಿ. ಅದಕ್ಕಿಂತ ಜುನೈದ್ ಭಾಯ್ ಜೋರು ಮಾಡಿ ಒಮ್ಮೆ. ಅದಕ್ಕಿಂತ ಜುನೈದ್ ಭಾಯ್ ಮಾಡ್ತಾರೆ. ಇದು ನೋಡಿ, ಜನ್ಮಕ್ಕೆ ಸಾವು. ಹೋಗುವ, ಅಲ್ಲಿ ಹೋಗುವಲ್ಲ, ಹೊರಡುವ ಬನ್ನಿ. ಟೈನ್ 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 ಟೈ ಅಂತ ಹೊಡ್ಕೊಳ್ಲಿಕ್ಕೆ ಬನ್ನಿ. ಈಗ ಓನರಲ್ಲಿ ಇದ್ದಾರಂತ ಗೊತ್ತಿಲ್ಲ ಮರ, ಎಲ್ಲಿದ್ದಾರಂತ ಗೊತ್ತಿಲ್ಲ. ಗಾಡಿಯಲ್ಲಿದ್ದರೆ ರಿವರ್ಸ್ ತೆಗಿಸ್ಬೇಕು, ಹೇಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಓನರ್ ಇದ್ದ ಗಾಡಿಯ, ಓನರ್ ಇದ್ದ ಅಲ್ವಾ ಅಂತ. ಓನರ್ ಇದ್ದಲ್ಲ ಮರ ಇದು. ಹಾಂ, ಉಜಿರೆ ಪಾಸ್ ಮಾಡುವಷ್ಟರಲ್ಲಿ ಗಂಟೆ ನೋಡ್ಬೋದು. ಕರೆಕ್ಟಾಗಿ 1 ಗಂಟೆ 17 ನಿಮಿಷ ಆಯಿತು. ಈಗ ಇಲ್ಲಿಂದ ಬಿಟ್ಟರೆ ಎಲ್ಲಿ ಸಹ ಸ್ಟಾಪ್ ಇಲ್ಲ. ಚಾರ್ಮಾಡಿಗಿಂತ 1 ಕಿಲೋಮೀಟ್ರ್ ಹಿಂದ್ಗಡೆ ಒಂದು ಸ್ಟಾಪ್ ಉಂಟು. ಅದಾದಮೇಲೆ ಚಾರ್ಮಾಡಿ, ಅದಾದಮೇಲೆ ಈ ಕಡೆ ಬರ್ತಾನೆ ಇರೋದು. ಸೊ ಇಲ್ಲದಿದ್ದರೆ ಇಲ್ಲೆಲ್ಲ ಇರ್ತಾಯಿತ್ತು. ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಅಂಗಡಿ ಕಾಣ್ತಾ ಇರ್ಬೋದು ನಿಮಗೆ, ದುರ್ಗಾ ಜನರಲ್ ಸ್ಟೋರ್ ಅಂತೇಳಿ. ಅಲ್ಲಿಗೆಲ್ಲ ಇವತ್ತಿಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಮ್ಮ ಇಂಟ್ರಾ V70 ಹೊಸ ಗಾಡಿಯಲ್ಲಿ ಪಿಕಪ್ ಫುಲ್ಲು ಕಮ್ಮಿ ಆಗಿದೆ. ಎಂತಂತ ಗೊತ್ತಾಗ್ತಾ ಇಲ್ಲ. ಒಂದು ಅಪ್ ಸಿಕ್ಕಿದರೆ ಸಾಕು. ಮುಂಚೆ ಸೆಕೆಂಡ್ ಗೇರಲ್ಲಿ ಗಾಡಿ ಮೂವ್ ಆಗ್ತಾಯಿತ್ತು. ಈಗ ಫಸ್ಟ್ ಗೇರ್ ಹಾಕಿ ಎಕ್ಸ್ಲೇಟ್ರ್ ಕೊಡದೆ ಗಾಡಿ ಮೂವ್ ಆಗೋದಿಲ್ಲ. ಇಲ್ಲಾಂದರೆ ಕ್ಲಚ್ ಬಿಟ್ಟರೆ ಮೂವ್ ಆಗ್ತಾಯಿತ್ತು. ಈಗ ಎಲ್ಲ ಅಲಕ್ಕ ಎಂತೆಲ್ಲ ಆಗಿ ಹೋಗಿದೆ ಗಾಡಿ. ನೋಡ್ಬೋದು ಕರೆಕ್ಟಾಗಿ 37,222 ಕಿಲೋಮೀಟ್ರ್ ಓಡಿದೆ. 40,000ಕ್ಕೆ ನಮ್ಮದು ಸರ್ವಿಸ್ ಇರೋದು. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ಕ್ಯಾಬಿನ್ ಶೇಕಿಂಗ್ ಯಾವ ಥರ ಉಂಟು ನೋಡಿ. ಸ್ಟೇರಿಂಗ್ ಅಲುಗಾಡ್ತದೆ ನೋಡಿ.
ಕ್ಯಾಬಿನೆಲ್ಲ ಈ ಥರ ಒದ್ದಾಡ್ತಾ ಉಂಟು, ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಈಗ 37,000 ಕಿಲೋಮೀಟರ್ ಆಗಿದೆ. ನಾವು ಆ್ಯಕ್ಚುಲಿ ಫಸ್ಟ್ ಸರ್ವಿಸ್ ಮಾಡಿಸಿರೋದು 19,500 ಕಿಲೋಮೀಟ್ರಿಗೆ, 19,500 ಕಿಲೋಮೀಟ್ರಿಗೆ. 19,500 ಕಿಲೋಮೀಟ್ರ್ ಅಂತ ಹೇಳಿದರೆ 39,000 ಕಿಲೋಮೀಟ್ರಿಗೆ ನಾವು ಸರ್ವಿಸ್ ಮಾಡಿಸಬೇಕಷ್ಟೇ. ಕರೆಕ್ಟಾಗಿ 1,800 ಕಿಲೋಮೀಟ್ರ್ ಓಡಬೇಕು. ಅದಾದಮೇಲೆ ಸರ್ವಿಸ್ಗೆ ಇಡಲೇಬೇಕು, ಇಲ್ಲದಿದ್ದರೆ ಗಾಡಿದ್ದು ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಇದರದ್ದು ಫುಲ್ ಒಂದಲ್ಲ ಒಂದು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅಂತ ಅಂದ್ಕೊಳ್ಳಿ. ನೋಡಿ ಕ್ಯಾಬಿನ್ ಯಾವ ಥರ ಶೇಕ್ ಆಗ್ತುಂಟಂತೇಳಿ. ಇದು ಆ್ಯಕ್ಸಿಡೆಂಟ್ ಆದಮೇಲೆ ಈ ಥರ ಆಗಿದ್ದ ಅಥವಾ ಮುಂಚೆ ಎಂಥದ್ದು ಗೊತ್ತಿಲ್ಲ, ಬಟ್ ಎಂತ ಅಂತ ಗೊತ್ತಿಲ್ಲ, ಎಂಥ ಪ್ರಾಬ್ಲಮ್ ಅಂತೇಳಿ ನೋಡುವ. ಹೇಳಿ ಸಾಕಾಗ್ತದೆ. ಶೋರೂಮ್ ಅವ್ರ ಹತ್ರ ಹೇಳಿದ್ರೆ ಸಹ ಅವ್ರದ್ದು ಬೇರೆನೇ ಒಂದಿರ್ತದೆ, ಎಂತ ಆದ್ರೂ. ಹಾಂ, ನಮ್ಮ ಹತ್ರ ಒಂದು ಬೇರೆ ಹೇಳೋದು ಕಚ್ಚಡಗಳು. ಫಸ್ಟ್ ಆಫ್ ಆಲ್ ಶೋರೂಮ್ ಅವರು ಕಚ್ಚಡಗಳು, ಎಂತ ಗೊತ್ತುಂಟ, ನಮ್ಮ ಹತ್ರ ನಾವೊಂದು ಪ್ರಾಬ್ಲಮ್ ಹೇಳಿರ್ತೇವೆ ಅಲ್ಲಿ ಹೋಗಿ, ಅವರು ನಮ್ಮ ಹತ್ರ ಒಂದು ಹೇಳ್ತಾರೆ, ಓನರ್ ಹತ್ರ ಒಂದು ಹೇಳ್ತಾರೆ. ಅದೊಂದು ದೊಡ್ಡ ಉಪದ್ರ ಆಗ್ತದೆ. ಆಗ ನಮಗೆ ಮತ್ತು ಓನರ್ಗೆ ಸಿಕ್ಕಾಕೊಳ್ತದೆ, ನಮಗೆ ಮತ್ತು ಅವರಿಗೆ ಗಲಾಟೆ ಆಗುವ ಪರಿಸ್ಥಿತಿ. ಇಲ್ಲಿ ನೋಡ್ಬೋದು, ನಿಡಿಗಲ್ ಸಂಕದಲ್ಲಿದ್ದೇವೆ, ನೋಡ್ಬೋದು ಒಳ್ಳೆ ನೀರುಂಟು. ಮಳೆ ಅಂತ ಅಂದ್ಕೊಳ್ಳಿ, ಬೆಳಿಗ್ಗೆಯಿಂದ ಫುಲ್ ಹೆವಿ ಮಳೆ. ಬನ್ನಿ ಈಗ ಆರಾಮ್ಸೆ ಇಲ್ಲಿಂದ ಹೊರಡುವ. ಸ್ಪೀಡ್ ಹೋಗುವಾಗಿಲ್ಲ, ಹಿಂದ್ಗಡೆ ಟೈರ್ ಒಂದು ನಿಮಗೆ ಗೊತ್ತಿರುವ ಹಾಗೇ ಜರ್ಕ್ ಹೊಡಿತಾ ಉಂಟು. ಇನ್ನೊಂದು ಕ್ಯಾಬಿನ್ ಶೇಕಿಂಗ್, ಎಂಥ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ ಗಾಡಿದ್ದು. ಕರೆಕ್ಟಾಗಿ ಸೋಮಂತಡ್ಕ ಜಂಕ್ಷನ್ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಈ ರೋಡಲ್ಲಿ ನಾನು 80ರಲ್ಲಿ ಹೋಗುವವನು, ನೀವು ನೋಡ್ತಾ ಇರ್ಬೋದು. ಕೇವಲ 38, 39, 40ರಲ್ಲಿ ಹೋಗ್ತಾ ಇರೋದು. ಬಿಕಾಸ್ ಅಷ್ಟು ಶೇಕಿಂಗ್ ಅಂತ ಅಂದ್ಕೊಳ್ಳಿ. ಯಾವ ಥರ ಶೇಕಿಂಗ್ ಆಗ್ತುಂಟು ಅಂತ ಹೇಳಿದರೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಎಂತ ಜನ ಬೈ, ಫುಲ್ ವೈಬ್ರೇಷನ್ ಅಂತ ಅಂದ್ಕೊಳ್ಳಿ ಗಾಡಿ. ಸ್ಪೀಡ್ ಹೋಗ್ಲಿಕ್ಕೆ ಸಹ ಭಯ ಆಗ್ತಾ ಉಂಟು, ಎಂತ ಗೊತ್ತಾಗ್ತಾ ಇಲ್ಲ, ಎಂಥ ಪ್ರಾಬ್ಲಮ್ ಅಂತೇಳಿ. ನಿನ್ನೆ ಇರಲಿಲ್ವಾ? ಹಾಂ, ಅದೊಂದು ದೊಡ್ಡ ಉಪದ್ರ ಆಗಿದೆ, ಎಂತ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ, ನಮ್ಮ ಗೇರಿದ್ದು ಫಸ್ಟಿಗೆ ಗೇರಿದ್ದು ಈ ಗಾಡಿದು ಪ್ರಾಬ್ಲಮ್ ಹೇಳಿ ಪ್ರಯೋಜನ ಇಲ್ಲ ಆಯಿತಾ. ಎಂತ ಗೊತ್ತಂತ, ಈಗ ಅದಕ್ಕೆ ಈಗ ಗೇರ್ ಬಾಕ್ಸ್ ಚೇಂಜ್ ಮಾಡಿ ಹೊಸ ಗೇರ್ ಬಾಕ್ಸ್ ಹಾಕಿರೋದು. ಬಟ್ ಸೇಮ್ ಪ್ರಾಬ್ಲಮ್, 4th ಗೇರ್ ಹಾಕುವಾಗ ಅದೇ ಸೌಂಡ್ ಬರ್ತಾ ಉಂಟು. ಇದು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ರೀಸೇಲ್ ಇಲ್ಲ ಈ ಗಾಡಿಗೆ. ಈ ಗಾಡಿ ರೀಸೇಲ್ ಆಗೋದಿಲ್ಲ. ಸೊ ಹಾಗಾಗಿ ಅದೊಂದು ದೊಡ್ಡ ಉಪದ್ರ. ಅದು ಯೋಚನೆ ಮಾಡಬೇಕಿತ್ತು ತಗೊಳ್ಳೋ ಮುಂಚೆ. ಎಂತ ಮಾಡಲಿಕ್ಕೆ ಆಗೋದಿಲ್ಲ, ನಾವು ಹೇಳೋದನ್ನು ಹೇಳಿದ್ದೇವೆ. ಬನ್ನಿ ಈಗ ನಾವು ಇಲ್ಲಿಂದ ಹೊರಡುವ. ನಾನು ಸ್ಪೀಡಲ್ಲಿ ಹೋಗಲಿಕ್ಕೆ ಇವತ್ತು ಭಯ ಆಗ್ತಾ ಉಂಟು. ಬಟ್ ಇಲ್ಲಿ ವಾತಾವರಣ ನೋಡಿ ಯಾವ ಥರ ಉಂಟಂತೇಳಿ. ಚಾರ್ಮಾಡಿ ಬೆಟ್ಟ ನಿಮಗೆ ಇಲ್ಲಿಂದನೇ ಕಾಣಿಸ್ತಾ ಇರ್ಬೋದು. ಚಾರ್ಮಾಡಿ ಅಂತಲ್ಲ ಇದು, ಬಟ್ ಚಾರ್ಮಾಡಿಗೆ ಒಳಪಟ್ಟಂತಹ ಪ್ರದೇಶಗಳು ಇದೆಲ್ಲ ನೋಡಿ. ಆ ಕಾಡಲ್ಲಿ ಫುಲ್ಲು ಇದೆಲ್ಲ ಇರಲಿಕ್ಕೆ ಇಲ್ವಾ ಜುನೇದ್ ಭಾಯಿ? ಇರ್ಬೋದಲ್ಲ. ನೋಡಿ ಎಷ್ಟು ದಟ್ಟವಾದ ಕಾಡು. ನಾವೀಗ ಹೋಗ್ತಾ ಇರೋದು ಚಾರ್ಮಾಡಿಯ ಹಳೆ ರೋಡಲ್ಲಿ ಆಯಿತಾ. ಸೊ ನೋಡಿ ವೈಬ್ ಯಾವ ಥರ ಉಂಟಂತೇಳಿ. ಮುಂಚೆ ಇಷ್ಟೇ ಚಿಕ್ಕದಿತ್ತು ರೋಡು, ಇದಕ್ಕಿಂತ ಚಿಕ್ಕದಿತ್ತು ಮುಂಚೆ. ಅದಾದಮೇಲೆ ಇಷ್ಟು ಅಗಲೀಕರಣ ಮಾಡಿದರು. ಸೊ ಇದೊಂದು ವೈಬ್ ಇತ್ತು. ಈಗ ನೋಡಿ ಇಲ್ಲಿಂದ ಮತ್ತೆ ಸ್ಟಾರ್ಟ್ ಆಗ್ತದೆ ಹೊಸ ರೋಡು. ಈಗ ಹಳೆ ರೋಡಿದ್ದು ವೈಬಿಗೂ ಹೊಸ ರೋಡಿದ್ದು ವೈಬಿಗೂ ಮ್ಯಾಚೇ ಆಗ್ತಾ ಇಲ್ಲ ನೋಡಿ. ಈಗ ಒಂದು ಎಂಥದ ಒಂದು ಬೋರ್ ಆಗ್ತದಲ್ಲ ಜನಿದ್ರೆ. ರಸ್ತೆ ಅಗಲೀಕರಣ ಉಂಟು, ಬಟ್ ಎಂತ ಅಂತ ಹೇಳಿದರೆ ಆ ಕಡೆ ಈ ಕಡೆ ಕಾಡೆಲ್ಲ ಇರ್ತಾ ಇತ್ತು ಮುಂಚೆ. ಅಲ್ಲಿ ನೋಡಿ ಹಿಂದ್ಗಡೆ ಫುಲ್ಲು ಕಾಡು, ಬಟ್ ಇಲ್ಲೆಲ್ಲ ಕಾಡೆಲ್ಲ ಎಂಥದ್ದು ಡೆಮಾಲಿಷ್ ಮಾಡಿ ಹಾಕಿದ್ದಾರೆ. ಮರಗಳನ್ನೆಲ್ಲ ಕಡ್ದು ಇಲ್ಲಿ ರೋಡ್ ಮಾಡಿರೋದು. ಸೊ ಹಾಗಾಗಿ ಎಂತ ಅಂತ ಗೊತ್ತಿಲ್ಲ, ಎಂಥದ ಒಂದು ಮೂಡ್ ಆಫ್ ಅಂತ ಅಂದ್ಕೊಳ್ಳಿ ಇಂಥ ರೋಡ್ಗಳಲ್ಲಿ. ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿ ಫುಲ್ಲು ವ್ಯೂ ಉಂಟಾಯ್ತು, ಒಳ್ಳೊಳ್ಳೆ ವ್ಯೂ ಉಂಟು. ಬಟ್ ಎಲ್ಲ ಮೋಡ ಮುಚ್ಕೊಂಡಿದೆ ನೋಡಿ ಮೇಲ್ಗಡೆ. ಎಲ್ಲ ಮೋಡ ಮುಚ್ಚಿದ್ರಿಂದ ನಿಮಗೆ ಎಂಥದ್ದು ಕಾಣ್ತಾ ಇಲ್ಲ. ಬಟ್ ಬರೀಗಣ್ಣಿಗೆ ನೋಡುವಾಗ ತುಂಬ ಚೆಂದ ಕಾಣ್ತಾ ಉಂಟು ಆ ಕಡೆ ಎಲ್ಲ. ಮುಂದೆ ವ್ಯೂ ಉಂಟು, ಅದನ್ನು ಸಹ ತೋರಿಸ್ತಾರೆ. ಫುಲ್ ಹೆವಿ ಒಂದು ಈ ಕಡೆಯಿಂದ ಬರೋದೇ ಖುಷಿ ಅಂತ ಅಂದ್ಕೊಳ್ಳಿ. ಎಷ್ಟು ಈಗ 1 ಗಂಟೆ ಆಯಿತು ನೋಡಿ, 1.5 ಗಂಟೆ ಆಯಿತು. ಬಟ್ ಬೇಸರ ಆಗೋದಿಲ್ಲ, ಬಿಕಾಸ್ ಈ V1 ಎಲ್ಲ ನೋಡ್ಕೊಂಡು ಹೋಗುವಾಗ ಭಾರಿ ಖುಷಿ ಆಗ್ತದೆ. ಇದು ನಮ್ಮ ಕಕ್ಕಿಂಜೆಯ ಹಳೆ ಪೇಟೆ. ಸೊ ಇಂಥ ಪೇಟೆ ನೋಡಿ ಚಿಕ್ಕದಿತ್ತು, ತುಂಬ ಚಿಕ್ಕದಿತ್ತು. ಈಗ ಇದನ್ನು ಸಗಲೀಕರಣ ಮಾಡ್ತಾರೆ, ಇದೆಲ್ಲ ಡೆಮಾಲಿಷ್ ಆಗ್ತದೆ ಅಂತ ಕಾಣ್ತದೆ ಇಲ್ಲಿ ಎಲ್ಲ. ಸೊ ಇಲ್ಲಿ ಒಂದು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ವ್ಯೂ ಯಾವ ಥರ ಉಂಟಂತೇಳಿ. ಸೊ ಮರಗಳೆಲ್ಲ ಅಡ್ಡ ಇರೋದ್ರಿಂದ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೇನೆ. ನೋಡಿ ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ನೋಡಿ, ಇದೆಲ್ಲ ಒಳ್ಳೊಳ್ಳೆ ವ್ಯೂ ಈ ಕಡೆ ಬಂದರೆ. ಈಗ ಇಲ್ಲಿಂದ ಕರೆಕ್ಟಾಗಿ ಒಂದು ಅರ್ಧ ಕಿಲೋಮೀಟ್ರ್ ಉಂಟು. ಅರ್ಧ ಕಿಲೋಮೀಟ್ರ್ ಆದಮೇಲೆ ನಮ್ಮ ಫಸ್ಟ್ ಪಾಯಿಂಟ್ ಸಿಗ್ತದೆ, ಅಲ್ಲಿ ಇಳಿಸಬೇಕು. ಇನ್ನೊಂದು ವಿಷಯ ತಿಳಿಸ್ಲಿಕ್ಕೆ ಉಂಟು ನಿಮಗೆ, ಅದನ್ನು ಸಹ ಅಲ್ಲಿ ಗಾಡಿ ಸೈಡಿಗೆ ಹಾಕಿದ ಮೇಲೆ ತಿಳಿಸ್ತಾರೆ. ತುಂಬ ಬೇಜಾರಾಯಿತು ಅಂತ ಅಂದ್ಕೊಳ್ಳಿ, ಅದರದ್ದೆಲ್ಲ ಹೇಳ್ತೇನೆ. ಬನ್ನಿ ಈಗ ಅಲ್ಲಿ ಎದುರುಗಡೆ ಹೋಗಿ ಫಸ್ಟ್ ಪಾಯಿಂಟಿಗೆ ಇಳಿಸುವ. ನೋಡ್ರಿ ಸ್ವಾಮಿ, ಅಲ್ಲಿ ಯಾವ ಥರ ವ್ಯೂ ಕಾಣ್ತಾ ಉಂಟಂತೇಳಿ. ಓಹ್, ಮೇಲ್ಗಡೆ ನೋಡಿ.
ಈ ಕಡೆಲ್ಲ ಬಂದರೆ ಫುಲ್ ವ್ಯೂ ಅಂತ ಅಂದ್ಕೊಳ್ಳಿ. ಇದನ್ನು ನೋಡಿಕೊಂಡು ನಾವು ಖುಷಿಯಿಂದ ಹೋಗ್ತಾ ಇರೋದು. ಅದರ ನಡುವೆ ಒಂದು ಮೂಡ್ ಆಫು. ಸೊ ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಇರೋದು ಫಸ್ಟ್ ಪಾಯಿಂಟ್. ಸುನೀತ್ ಭಾಯ್ ಎಂತ ಗೊತ್ತುಂಟ, ತೊಗರಿ, ಕೇಸರಿ, ಮೈದಾ, ಬಾಂಬೆ ರವೆ ಹಿಂದ್ಗಡೆ ಉಂಟಾ? ಅಲ್ಲಿ ಅಲ್ಲಿ ಅದೇ 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 ಕಟ್ಟು. ಕೆಲವೊಂದು ಕಟ್ಟುಗಳನ್ನು ಒಯ್ಲಿ ಇಟ್ಟಿದ್ದೇವೆ, ನೋಡ್ಬೋದು. ಒಯ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲೊಂದು ವ್ಯೂ, ಆ ಕಡೆ ವ್ಯೂ, ಈ ಕಡೆ ವ್ಯೂ, ಅಲ್ಲಿ ಒಂದು ವ್ಯೂ ನೋಡಿ. ಮಳೆಗಾಲದಲ್ಲೆಲ್ಲ ಇದು ಸ್ವರ್ಗ ಅಂತ ಅಂದ್ಕೊಳ್ಳಿ. ಅಲ್ಲಿ ಒಂದು ವ್ಯೂ, ಇಲ್ಲಿ ಸುತ್ತಮುತ್ತಲೆಲ್ಲ ವ್ಯೂವೇ. ಬಟ್ ಎಂತಂತ ಹೇಳಿದರೆ ಮರಗಳೆಲ್ಲ ಮುಚ್ಚಿದೆ ಅಷ್ಟೇ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ತುಂಬ ಬೇಸರ ಆಯಿತು. ಬಿಕಾಸ್ ನೋಡಿ, ಈಗ ಡ್ರೈವರ್ ಆದಮೇಲೆ ನನ್ನ ಕರ್ತವ್ಯ ಅಂತಂತ ಹೇಳಿದರೆ ಈ ಗಾಡಿದು ಕ್ಯಾಬಿನ್ ಫುಲ್ ಶೇಕಿಂಗ್ ಆಗ್ತುಂಟು. ಇನ್ನೊಂದು ಗೇರಿದ್ದು ಪ್ರಾಬ್ಲಮ್ ಬರ್ತಾ ಉಂಟು. 4th ಗೇರ್ ಎಳೆಯುವಾಗ ಫುಲ್ ಸೌಂಡ್ ಬರ್ತಾ ಉಂಟು. ಅದನ್ನು ನಾನು ಎಂತ ಮಾಡಬೇಕು, ನನ್ನ ಜವಾಬ್ದಾರಿ ಅಂಥದ್ದು ಓನರಿಗೆ ಫೋನ್ ಮಾಡಿ ಹೇಳಬೇಕು. ಸೊ ಅದನ್ನು ಸಹ ಈಗ ಫೋನ್ ಮಾಡಿದೆ, ಒಂದು 2 ಸತಿ ಫೋನ್ ಮಾಡಿದೆ, ಅವ್ರು ಎತ್ತಲಿಲ್ಲ. ಸೊ ಮತ್ತೆ ಫೋನ್ ಮಾಡಿ ಹೇಳಿದೆ, ಇದು ಕ್ಯಾಬಿನ್ ಶೇಕಿಂಗ್ ಆಗ್ತಾ ಉಂಟು ಮತ್ತು ಗೇರ್ ಬಾಕ್ಸ್ ಇದು ಹೇಳುವ ಮುಂಚೆವೇ ಇದನ್ನು ಹೇಳಿದೆ ಅಂತ, ಗಾಡಿದು ಫುಲ್ ಶೇಕಿಂಗ್ ಆಗ್ತುಂಟು ಕ್ಯಾಬಿನ್ ಅಂತೇಳಿ. ಅದಕ್ಕೆ ಅವರು ಹೇಳುವ ಉತ್ತರ, ಅದು ನನ್ನ ಹತ್ರ ಹೇಳ್ಬೇಡ, ಬೇಕಾದರೆ ನೀವು ನೋಡ್ಕೊಳ್ಳಿ. ಸುಮ್ಮನೆ ಯಾವತ್ತು ನೋಡಿದರೆ ಒಂದಲ್ಲ ಒಂದು ಇದರಿಂದ ಇರದೇ ಇರ್ತದೆ ಗಾಡಿದು ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತೇಳಿ ಆಗ ಹೇಳಿದರು. ಆಗ ಹೇಳುವಾಗ ನಾವು ಇನ್ನೇ ಯಾಕೆ ಕೇಳಬೇಕು, ನಾನು ಆಗದಿದ್ದರೆ ನೀನು ಗಾಡಿ ಇಟ್ಟು ಹೋಗು ಮಾರಾಯ ಅಂತ ಹೇಳಿದರು. ಸೊ ಕಾಲ್ ಕಟ್ ಮಾಡಿ ಹಾಕಿದೆ. ಲಾಸ್ಟಿಗೆ ಇನ್ನೂ ಎಂತಾದರೂ ಗಾಡಿದು ಪ್ರಾಬ್ಲಮ್ ಬಂದರೆ ನಮ್ಮ ಹತ್ರ ಹೇಳ್ತಾರೆ, ಡ್ರೈವರ್ಗಳು ಹೇಳಲಿಲ್ಲ, ಹಾಗೆ ಹೇಳಲಿಲ್ಲ, ಹೀಗೆ ಹೇಳಲಿಲ್ಲ ಅಂತೇಳಿ. ಹೆವಿ ಬೇಸರ ಆಯಿತು. ತೊಂದರೆ ಇಲ್ಲ, ನಾವು ನಮ್ಮ ನಿಯತ್ತಲ್ಲಿ ನಾವು ದುಡಿತಾ ಇದ್ದೇವೆ. ನೋಡುವ, ಈ ಕೆಲಸವನ್ನು ಬಿಟ್ಟು ಬೇರೆ ಎಂತಾದರೂ ಕೆಲಸಕ್ಕೆ ಹೋಗುವ, ಇಲ್ಲಿ ಹೋಗಿ ಬೇರೆ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಜಾಸ್ತಿ ದಿನ ಅಂತ ಇದರಲ್ಲಿ ನಿಲ್ಲೋದಿಲ್ಲ. ಬಿಕಾಸ್ ನನಗೆ ಆಗ್ತಾ ಇಲ್ಲ, ಹೆವಿ ಒಂಥರ ತಲೆಯೆಲ್ಲ ಕೆರ ಹಿಡಿತಾ ಇದೆ. ಬಿಕಾಸ್ ಒಂದು ಗಾಡಿದು ಪ್ರಾಬ್ಲಮ್ ಆದರೆ ನಾವು ಹೇಳಲೇಬೇಕು, ಅದನ್ನು ಬೇಡ ಹೌದಾ ಮಾರೆ ಅಂತ ಹೇಳೋದು ಅವ್ರದ್ದೊಂದು ಧರ್ಮ. ಅದು ಬಿಟ್ಟು ನಿಮ್ದು ಯಾವತ್ತು ನೋಡಿದ್ರು ಇರ್ತದೆ, ಆಗದಿದ್ದರೆ ಗಾಡಿ ಇಟ್ಟೋಗು ಮಾರೆ, ಆ ಥರ ಈ ಥರ ಅಂತ ಹೇಳುವಾಗ ನಾವೆಂತ ಹೇಳಬೇಕಲ್ಲ. ನಾನು ಕಟ್ ಮಾಡಿಟ್ಟೆ. ಹೆವಿ ಬೇಸರ ಆಯಿತು ಅಂದ್ಕೊಳ್ಳಿ. ಜುನೈದ್ ಭಾಯ್ ಕೂಡ ಇದ್ದರು, ಅವ್ರ ಹತ್ರನೇ ಕೇಳಿ ಅವ್ರು ಎಂತ ಹೇಳಿದ್ರು ಅಂತೇಳಿ. ಅವ್ರಿಗೆ ಸಹ ಬೇಸರ ಆಯಿತು. ಜುನೈದ್ ಭಾಯ್ ಈ ಥರ ಮಾಡುವಾಗ ಉಂಟಲ್ಲ ತುಂಬ ಬೇಸರ ಆಯ್ತು. ಈಗ ಅವ್ರು ಎಂತ ಹೇಳಿದ್ದು, ಅದೇ ಬೇರೆ ಇದ್ರೆ ಆಗೋದಿದ್ರೆ ಗಾಡಿ ಇಟ್ಟು ಹೋಗು, ಯಾವತ್ತು ನಿಮ್ದು ಇದ್ದೇ ಇರ್ತದೆ ಅದೇ ಇದೆ ಅಂತ. ಈಗ ಬಂದಾಯ್ತು, ಹೌದು. ಈಗ ಒಂದು ವೇಳೆ ನೋಡಿ, ಈಗ ಗಾಡಿದು ಪ್ರಾಬ್ಲಮ್ ಈಗ ಎಂತ ಇದು ನಾನೇ ಹೇಳುದು ಆಯ್ತಾ. ಒಂದು ವೇಳೆ ಹೇಳದಿದ್ರೆ ಲಾಸ್ಟ್ ಅಂತ ಹೇಳ್ತಾರೆ, ಡ್ರೈವರ್ ಹೇಳಲಿಲ್ಲ ಅಂತೇಳಿ. ಡ್ರೈವರ್ ಹೇಳಲಿಲ್ಲ ಅಂತ ಅದೊಂದು ಉಪದ್ರ, ಹೇಳಿದ್ರೆ ಈ ಥರದೊಂದು ಉಪದ್ರ. ಎಂತ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನೋಡುವ, ಆದಷ್ಟು ಬೇಗದಲ್ಲಿ ಕೆಲಸ ಚೇಂಜ್ ಮಾಡಿ ಬೇರೆ ಎಂಥದ್ದು ಎಕ್ಸ್ಪ್ಲೋರ್ ಮಾಡುವ. ಈ ಗತ್ತಿಗೇಡು ಬರುವವರ ಹತ್ರ ನಾವು ದುಡಿಲಿಕ್ಕೆ ನಮಗೆ ಸಹ ಮನಸ್ಸು ಬರೋದಿಲ್ಲ, ಅದು ಮನಸ್ಸು ಒಪ್ಪುದು ಕೂಡ ಇಲ್ಲ. ಸತ್ತೇ ಹೋಗಲಿ, ಈಗ ಬಂದಾಗಿದೆ, ಬಂದದನ್ನೊಂದು ಮುಗಿಸುವ. ನೋಡುವ ಎಂತ ಆಗ್ತದೆ ಅಂತೇಳಿ. ಎಷ್ಟು ಕೊಟ್ಟರು ಜನ? 550. ಅದು ಒಂದು ಐಟಮ್ ಇಲ್ಲ. ಹಾಂ, ಇದಂತ ರಿಟರ್ನ್ ಕೊಟ್ರಾ? ಬನ್ನಿ, ಇದನ್ನು ಅದ ಬ್ಯಾಗಿಗೆ ಹಾಕಿ ಬರೆದಿದ್ದಾರೆ. ಸ್ವಲ್ಪ ಐಟಮ್ ಎಲ್ಲ ತಗೊಳ್ಳಿಕ್ಕೆ ಉಂಟು. 550 ಆಯಿಲ್ ಉಂಟು. ಚಾರ್ಮಾಡಿ ಚೆಕ್ ಪೋಸ್ಟು ಪಾಸ್ ಮಾಡಿಕೊಂಡು ಹೋಗ್ತಾ ಇರೋದು. ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಈ ಕಡೆಯಿಂದೆಲ್ಲ ಬರುವವರು. ಹೆವಿ ಚೆಕ್ಕಿಂಗ್ ಅಂತ ಹೇಳಿದರೆ ಪೊಲೀಸವರು ಹಿಡಿದು ರುಬ್ಬಾಗ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಬ್ಬನನ್ನು ನಿಲ್ಲಿಸಿ ಅಲ್ಲಿ ಫೈನ್ ಆಗ್ತಾ ಇದ್ದಾರೆ. ಬಿಕಾಸ್ ಹೆವಿ ಬ್ಯಾರಿಕೇಡ್ ಎಳೆದಿದ್ದಾರೆ ಆ ಕಡೆ ಈ ಕಡೆ, ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಸೇಫ್ಟಿಗೋಸ್ಕರ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ, ಸೀಟ್ ಬೆಲ್ಟ್ ಎಲ್ಲ ಹಾಕ್ಕೊಳ್ಳಿ ಮಾರೆ. ದೊಡ್ಡ ತೊಂದರೆ ಅಲ್ಲೆಲ್ಲ. ಪೊಲೀಸರು ಹಿಡಿದ್ರೆ ಧರ್ಮಕ್ಕೆ 500 ರೂಪಾಯಿ 1000 ರೂಪಾಯಿ ಕರ್ಕೊಂಡು ಹೋಗಬೇಕು, ಅದೊಂದು ದೊಡ್ಡ ಉಪದ್ರ. ಈಗ ಕರೆಕ್ಟಾಗಿ ಚಾರ್ಮಾಡಿಗಿಂತ ಒಂದು ಕಿಲೋಮೀಟ್ರ್ ಹಿಂದ್ಗಡೆ ಇದ್ದೇವೆ. ನೋಡಿ ವ್ಯೂ ನೋಡಿ, ಎಲ್ಲ ಮೋಡ ಮುಚ್ಚಿ ಹೋಗಿದೆ, ಫುಲ್ಲು ಕಾಡು, ಅದರ ನಡುವೆ ಫಾಗ್. ಚಂದ ಉಂಟು, ವ್ಯೂ ಎಲ್ಲ ಚಂದ. ಇದೆಲ್ಲ ಹಳೆ ರೋಡ್, ಗೊತ್ತಾಯ್ತಾ? ಈ ಹಳೆ ರೋಡಲ್ಲಿ ಎಲ್ಲ ಹೋಗ್ಲಿಕ್ಕೆ ಎಷ್ಟು ಚಂದ ನೋಡಿ. ಆ ಕಡೆ ಈ ಕಡೆ ಎಲ್ಲ ಕಾಡು, ನಡುವಲ್ಲಿ ಒಂದು ರಸ್ತೆ, ಮೇಲ್ಗಡೆ ನೋಡಿದ್ರೆ ಸಹ ವ್ಯೂ, ಆ ಕಡೆ ಈ ಕಡೆ ನೋಡಿದ್ರೆ ಸಹ ವ್ಯೂ. ಚಂದ ಅಲ್ಲ ಜುನೈದ್ ಭಾಯ್? ಇದೆಲ್ಲ ತುಂಬ ಚಂದ ನೋಡಿ. ಮೇಲ್ಗಡೆ ಎಷ್ಟು ದೊಡ್ಡ ಕಾಡು ಅಂತ ಹೇಳಿದರೆ ಅಲ್ಲಿಂದ ಹೋದವನಿಗೆ ಮತ್ತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲೇ ಮಲಗಬೇಕಷ್ಟೇ. ಬನ್ನಿ, ಈಗ ಇಲ್ಲಿ ಒಂದು ನಿಸರ್ಗ ಹೋಟೆಲ್ ಅಂತ ಉಂಟು, ಇಲ್ಲಿ ಲೆಫ್ಟ್ ಸೈಡಲ್ಲಿ.
ಈ ಕಡೆ ಬರೋದು ಒಂದು 2 ವಾರ ಆಯಿತು ನಾನು. ಈಗ ಹೋಗಿ ನೋಡಬೇಕು, ಲೆಕ್ಕಾಚಾರ ಎಲ್ಲ ಆ ಕಡೆ ಈ ಕಡೆ ಆಗಿರ್ತದೆ. ಬನ್ನಿ, ಇಲ್ಲಿ ಹೋಟೆಲ್ ನಿಸರ್ಗ ಅಂತ ಹೇಳಿ ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಅಲ್ಲಿಗೆ ಐಟಮ್ ಹಾಕಿದ ಮೇಲೆ ಅಲ್ಲಿ ಒಂದು ಅಂಗಡಿ ಕಾಣಿಸ್ತಾ ಇರ್ಬೋದು. ಅವರಿಗೆ ಒಂದು ಈ ತೆಂಗಿನ ಎಣ್ಣೆ ಆಯಿತು ಜನವೇ, ಅವರ ಅಪರೂಪಕ್ಕೆ ತೆಂಗಿನ ಎಣ್ಣೆ ತೆಗೆಳ್ತಾರೆ, ಅದನ್ನು ಹಾಕಬೇಕು. ಇಲ್ಲಿಗೆ ಹೆವಿ ಕಟ್ಟು ಉಂಟಂತ ಅಂದ್ಕೊಳ್ಳಿ, ತುಂಬ ಉಂಟು ಕಟ್ಟು. ನಮ್ಮ ಜುನೈದ್ ಭಾಯಿ ಇಲ್ಲಿ ಐಟಮ್ ಇಳಿಸ್ತಾ ಇದ್ದಾರೆ. ಎಂತ ಜುನೈದ್ ಭಾಯಿ, ಕೈ ನೋವಾ? ಅವ್ರಿಗೆ ಆಗ್ತಾ ಇಲ್ಲ ಇಳಿಸ್ಲಿಕ್ಕೆ. ಈ ಕಡೆಯಿಂದ ನನಗೆ ಸಹ ಹುಷಾರಿಲ್ಲ. ಈ ಬಸ್ಸಿದ್ದು ವಿಷಯ ಅಂತಂದು ನಿಮಗೆ ಗೊತ್ತಿದ್ರೆ ಹೇಳಿ ಮಾರೆ. ಇಲ್ಲಿ ನೋಡಿ, ಒಂದೊಂದು ಹೋಟೆಲಿಗೆ ಬಂದವರು ಹಾಕ್ತಾರೆ ಗಾಡಿಯನ್ನು ತಗೊಂಡು. ಇಲ್ಲಿ ಪರ್ಮನೆಂಟ್ ಅಂದ್ಕೊಳ್ಳಿ, ಈ ಬಸ್ಸುಗಳು ಒಂದು 4-5 ಬಸ್ ಇಲ್ಲಿ ಪರ್ಮನೆಂಟ್ ಈ ಹೋಟೆಲಿಗೆ. ಸೊ ಅವ್ರಿಗೆ ಎಂತಾದರೂ ಕಮಿಷನ್ ಉಂಟಾ ಅಥವಾ ಇವರಿಗೆ ಊಟ ಫ್ರೀ ಕೊಡ್ತಾರೆ ಎಂತ ಅಂತ ಗೊತ್ತಿಲ್ಲ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು, ಡ್ರೈವರ್ಗಳಿಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಈಗ ಇದೊಂದು ಕಟ್ಟು ಒಂದು 30 kg ಮೈದಾ ಹಾಕಿದರೆ ಇಲ್ಲಿಗೆ ಆಯಿತು. ಬನ್ನಿ ಅಲ್ಲಿ ಕೊಟ್ಟು ಬರುವ. ಕ್ಯಾಶ್ ಎಲ್ಲ ತಗೊಂಡಾಯಿತು. ಈಗ ಇಲ್ಲಿ ಡೋರ್ ಹಾಕ್ಕೊಂಡು ಹೊರಡಬೇಕು. ನಮ್ಮ ಜುನೈದ್ ಭಾಯಿ ಹೇಳಿದ್ದಾರೆ ನೋಡಿ, ಅಲ್ಲಿ ಕಳಿಸಿದ್ದೇನೆ. ಅವರು ಅಲ್ಲಿ ಒಂದು ಎಣ್ಣೆ ಕೊಡಲಿಕ್ಕಿತ್ತು, ಒಂದು 5 ಲೀಟ್ರ್ ಅಂತ ಅಂದ್ಕೊಳ್ತೇನೆ, 5 ಲೀಟ್ರ್ 10 ಲೀಟ್ರ್ ಏನೋ. ಸೊ ಬಿಲ್ ಮತ್ತು ಎಣ್ಣೆ ಕೊಟ್ಟು ಕಳಿಸಿದ್ದೇನೆ. ಈಗ ಬರ್ತಾರೆ. ಬಂದಾದಮೇಲೆ ಈಗ ಇಲ್ಲಿಂದ ಹೊರಡಬೇಕು. ಅಲ್ಲಿ ಶ್ರೀ ಗಣೇಶ್ ಪ್ರಸಾದ್ ಅಂತ ಉಂಟಲ್ಲ, ಸೊ ಅವರು ಸಹ ಈಗ ಆರ್ಡ್ರ್ ಕೊಡ್ತಾ ಇಲ್ಲ, ಎಂತ ಅಂತ ಗೊತ್ತಿಲ್ಲ. ಬನ್ನಿ ಡೋರ್ ಹಾಕುವ. ಡೋರ್ ಹಾಕಿ ಇಲ್ಲಿಂದ ಸೀದಾ ಬಂದ ದಾರಿಯಲ್ಲಿ ಸೀದಾ ಹೋಗಬೇಕು. ಚಲೋ, ಟೈಮ್ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ಟೈಮ್ ಲೇಟ್ ಆಗಿದೆ, ತುಂಬ ಲೇಟ್ ಆಗಿದೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತೇಳಿದರೆ, ತಲೆಯೆಲ್ಲ ಕೆಟ್ಟು ಕೆರ ಹಿಡಿದೋಯ್ತು ಅಂತ ಅಂದ್ಕೊಳ್ಳಿ. ಒಳ್ಳೆ ಮೂಡಲ್ಲಿದ್ದೆ. ಈ ಓನರ್ಗಳು ಈ ಥರ ಮಾತಾಡುವಾಗ ತಲೆ ಹಾಳಾಗಿ ಹೋಗ್ತದೆ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ನೋಡುವ, ಅದಕ್ಕೆ ವ್ಯವಸ್ಥೆ ಮಾಡುವ ಅಂತ. ಅವರು ಅಂದ್ಕೊಂಡಿದ್ದಾರೆ ನಾವು ಸುಳ್ಳು ಹೇಳ್ತಾ ಇರೋದು ಅಂತೇಳಿ. ಬಟ್ ನೋಡಿ ಕ್ಯಾಬಿನ್ ಯಾವ ಥರ ಶೇಕ್ ಆಗ್ತುಂಟು ಅಂತೇಳಿ. ನೋಡಿ ಕೈ ಯಾವ ಥರ ಅಳುಗಾಡ್ತಾ ಉಂಟು ನೋಡಿ, ಫುಲ್ಲು ಶೇಕಿಂಗ್. ಕ್ಯಾಮರಾದಲ್ಲಿ ಎಷ್ಟು ಕ್ಲಾರಿಟಿಯಾಗಿ ಕಾಣ್ತಾ ಉಂಟು ಅಂತ ಗೊತ್ತಿಲ್ಲ. ಬಟ್ ನಿಮ್ಮದು ಒಂದು 50ಕ್ಕಿಂತ ಜಾಸ್ತಿಯಲ್ಲಿ ಹೊಡೆಯುವಷ್ಟರಲ್ಲಿ, 50ಕ್ಕಿಂತ ಜಾಸ್ತಿ ಹೊಡೆದ್ರೆ ಫುಲ್ಲು ಕ್ಯಾಬಿನ್ ಶೇಕಿಂಗ್ ಆಗಲಿಕ್ಕೆ ಶುರು ಆಗ್ತಾ ಉಂಟು. ಹೇಳಿದರೆ ಕೇಳೋದಿಲ್ಲ. ಇನ್ನು ಮುಂದೆ ಎಂಥದ್ದು ಹೇಳೋದಿಲ್ಲ. ಗಾಡಿದು ಪ್ರಾಬ್ಲಮ್ ಇದ್ದರೆ ಎಂಥದ್ದು ಹೇಳೋದಿಲ್ಲ. ಸತ್ತೇ ಹೋಗಲಿ ಎಂತ. ನನಗೆ ಗಾಡಿಯಲ್ಲಿ ಸ್ವಲ್ಪ ಅಟ್ಯಾಚ್ಮೆಂಟ್ ಜಾಸ್ತಿ, ಗಾಡಿಯಲ್ಲಿ ಪ್ರೀತಿ ಜಾಸ್ತಿ. ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಅವ್ರದ್ದು ಇಷ್ಟಿರೋದಕ್ಕೇ ಹೇಳ್ತಾ ಇದ್ದದ್ದು. ಬಟ್ ಅವರು ಈ ಥರ ಮಾಡುವಾಗ ಗಾಡಿಯಲ್ಲಿ ಪ್ರೀತಿ ಇಟ್ಕೊಳ್ತೇನೆ. ಬಟ್ ಲಾಸ್ ಆಗೋದಾದ್ರೆ ಆಗಲಿ, ಅಲ್ಲ ಹೇಳಿದ್ವಿ, ಲಾಸ್ ಆಗೋದಾದ್ರೆ ಆಗಲಿ, ತೊಂದರೆ ಇಲ್ಲ. ನನಗೆ ಮತ್ತು ನನ್ನ ಗಾಡಿಗೆ ಗೊತ್ತಿದ್ರೆ ಸಾಕು ನಮ್ಮ ಮಧ್ಯೆ ಎಷ್ಟು ಪ್ರೀತಿ ಉಂಟಂತೇಳಿ. ಲಾಸ್ ಆಗಲಿ, ಸಾಯ್ಲಿ, ಜಾಸ್ತಿ ಬೇಕಾದ್ರೆ ಇಟ್ಟು ಹೋಗುವ. ಯಾಕೆ ಸುಮ್ಮನೆ ನಾವು ರಿಸ್ಕ್ ತಗೊಳ್ಳೋದು. ಅಲ್ಲ ಜುನೈದ್ ಭಾಯ್, ಅದೊಂದು ಹೇಳಿ, ನಿನ್ನೆ ಎಂತ ಆಯಿತು ಕರೆಕ್ಟಾಗಿ ಅಂತ? ಎಂತ ಮೊನ್ನೆ ಹಾಗೆ ಆಯ್ತಲ್ಲ. ಶನಿವಾರ ಎಂತ ಆಯಿತು ಬಸ್ಸಿಗೆ? ಶನಿವಾರ ಇಲ್ಲಿ ಕಾಂಕ್ರೀಟ್ ಹೀಗೆ ಬರುವಾಗ ಈಗ ಟರ್ನಲ್ಲಿ ಒಮ್ಮೆಲೆ ಇದಾಗಿ ಸೈಡಲ್ಲಿ ಹಿಂದ್ಗಡೆ ಇದು ಉಂಟಲ್ಲ ಟೈರ್, ಜಾರ್ಕೊಂಡು ಉಂಟಾಯ್ತು. ನಿನ್ನೆ ಸಹ ಹಾಗೆ ಹೊಸ ರೋಡಲ್ಲಿ ಸಹ ಅದೇ ಆನೆ ಅಲ್ಲ. ಎಷ್ಟು ನಾವು ಜಾಗ್ರತೆಯಲ್ಲಿ, ಅದು ಸಹ 40ರಲ್ಲಿ ಬಂದಿದೆ. ಸರಿ, ನೀವೀಗ ನೋಡಿ, ಈಗ ಈ ಪ್ರಾಬ್ಲಮ್ ಎಲ್ಲ ಹೇಳೋದು ಇದು ಇಂಥ ಪ್ರಾಬ್ಲಮ್ ಆಗ್ತದೆ ಅಲ್ವಾ? ಒಂದು ವೇಳೆ ಗಾಡಿ ಸಾಯ್ಲಿ, ಗಾಡಿ ಹೋದ್ರೆ ಇನ್ನೊಂದು ತಗೊಳ್ಬೋದು, ಆಯ್ತಾ? ಒಂದು ವೇಳೆ ಬರುದಿಲ್ಲ ಅಂತ ಏನಕ್ಕೆ ಅನ್ಕೊಂಡೆ ಇವತ್ತು. ಸುಮ್ಮನೆ ಬೇಡ ರಿಸ್ಕ್. ಒಂದು ವೇಳೆ ಆ ಗುಂಡಿಗೆ ಬಿದ್ದು 2 ಪಲ್ಟಿ ಆಗಿದ್ರೆ, ಜೀವ ಹೋಗಿದ್ರೆ ಯಾರು ಕೊಡ್ತಿದ್ರು? ಇವರ ಹತ್ರ ಹೇಳಿದ್ರೆ ಮತ್ತೆ ಅದು ಫಸ್ಟ್ಗೆ ಹೇಳ್ಬೇಕಂತ ಹಾಗೆ ಹೇಳ್ತಾರೆ. ಒಂದು ವೇಳೆ ನಾವು ಹೇಳಿದ್ರೆ ಈ ತರ ಹೇಳಲಿಕ್ಕೆ ಆಯ್ತು, ಬೊಬ್ಬೆ ಹೊಡಿಲಿಕ್ಕೆ ಆಯ್ತು. ಎಂತ ಅವಸ್ಥೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಈ ತರ ಎಲ್ಲ ಇದ್ರೆ ಬೇಡ, ಸಾಯ್ಲಿ ಬೇರೆ. ಹೌದು, ಕೆಲಸನ ಬಿಟ್ಟು ಹೋಗ್ಬೇಕು. ಇದೆಲ್ಲ ರಿಸ್ಕ್ ತಗೊಂಡು ಯಾವ ಕೆಲಸ ಮಾಡ್ಲಿಕ್ಕೆ ಬಾರ್ದು. ಅದೇ ಹೇಳ್ತಾ ಇರೋದು. ತುಂಬಾ ಬೇಸರ ಆಗ್ತದೆ, ಎಂತ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಇನ್ನೊಬ್ರು ಡ್ರೈವರ್ ಹತ್ರ ಹೇಳಿದೆ, ನೀವು ಬೇಕಾದ್ರೆ ಹೋಗಿ, ಇನ್ನು ಗಾಡಿ ಸರಿ ಇಲ್ಲ ಆದ್ರೆ ನಾ ಬರೋದಿಲ್ಲ ಅಂತ ಹೇಳಿದೆ. ಅವ್ರು ಸಹ ಹೇಳಿದ್ರು ಬೇಡ, ನನಗೆ ಸಹ ಮಕ್ಕಳು ಮರಿ ಎಲ್ಲ ಉಂಟಲ್ಲ, ಬೇಡ, ಸರಿ ಇದ್ರೆ ಮಾತ್ರ ಹೋಗುದು ಅಂತ ಹೇಳ್ತಿದ್ದೆ. ನಾನು ಇವತ್ತು ಇನ್ನೊಬ್ರು ಡ್ರೈವರ್ ಹತ್ರ ಹೇಳಿ ಬಿಡ್ತೇನೆ, ಈ ತರ ಪ್ರಾಬ್ಲಮ್ ಉಂಟು ಅಂತ ಹೇಳಿ. ಈಗ ನಾಳೆ ಎಂತಾದ್ರೂ ಹೆಚ್ಚು ಕಮ್ಮಿ ಆಗಿ, ಗಾಡಿಗೆ ಎಂತಾದ್ರೆ ಆಗಿ, ಲಾಸ್ಟ್ ಗಾಡಿಗೆ ಆಗಿ ಮತ್ತೆ ಮನುಷ್ಯರಿಗೆ, ಇಲ್ಲಿ ಇದ್ದವರಿಗೆ ಯಾರಿಗಾದ್ರೂ ಲಾಸ್ಟ್ ಕೈ ಕಾಲು ಮುರಿದ್ರೆ ಗಾಡಿದು ಇವರು ನೋಡ್ಕೊಳ್ತಾರೆ, ನಮ್ದು ಯಾರು ಸಹ ನೋಡ್ಕೊಳ್ಳೋದಿಲ್ಲ ಸ್ವಾಮಿ. ನಮ್ಮ ತಲೆಗೆ ನಮ್ಮ ಕೈ. ನಾಳೆ ಒಂದು ವೇಳೆ ಕೈ ಕಾಲು ಬಿದ್ದೋಯ್ತಾ, ಎಂತಾದ್ರೂ ಆಯ್ತಾ, ಅಲ್ಲಿ ಒಂದು ವೇಳೆ ಕೈ ಮುರಿದೇ ಹೋಯ್ತಾ ಅಂತ ಅನ್ಕೊಳ್ಳಿ, ನಾಳೆ ಇವರು ಬರುದಿಲ್ಲ. ನೀವು ನಂಬಲಿಕ್ಕಿಲ್ಲ, 1-2 ವಾರ ನಾನು ಹಾಸ್ಪಿಟಲೈಸ್ ಆಗಿದ್ದೆ.
ನಾನು ಇವರಿಗೆ ಮಾಡಿದ ಉಪಕಾರ ಎಷ್ಟು ತಿಳಿದು ಬೈ? ಅದೇ ಎಷ್ಟು ಇದು ಮಾಡಿದ್ದು ಆದ್ರೆ ಸಹ ಅವರು ಏನಾದ್ರೂ ಆದ್ರೆ ಗಾಡಿಗೆ ಎಂತ ಆಯ್ತು ಹೇಳು, ನಮ್ಗೆ ಎಂತ ಆಯ್ತು ಅಂತ ಎಂತ ಆಯ್ತು ಅಂತ ಕೇಳುವವರಿಲ್ಲ. 1-2 ವಾರ ಹಾಸ್ಪಿಟಲ್ ಇದ್ದೆ, 1 ರೂಪಾಯಿ ಬೇಕಾ ಅದಿಲ್ಲ. ಯಾಕೆ ರಜೆ ಮಾಡಿದೆ ಶೀ, ಒಂದು ಮಾನವೀಯತೆ ಬೇಕು ಸ್ವಾಮಿ ನಿಮ್ಗೆ. ಅದನ್ನು ಬಿಟ್ಟು ನೀವು ಆ ತರ ಕೇಳುದು. ಅದು ಅಲ್ಲದೆ ನಾಳೆ ಕೈ ಕಾಲು ಮುರಿದ್ರೆ ನೀವು ಮದ್ದು ಮಾಡ್ತೀರಾ? ಇಲ್ಲ, ನೀವು ಹೇಳ್ಬೋದು ನಾಳೆ ಎಂತ ನಮ್ಗೆ ಗೊತ್ತಿಲ್ಲ, ಡ್ರೈವರ್ ಇದು ಫಾಲ್ಟ್ ಅದೇ ತರ ಹೇಳ್ತೀರಾ ನೀವು, ನನಗೆ ಗೊತ್ತುಂಟು. ಅದಕ್ಕೋಸ್ಕರ ಈಗಲೇ ಹೇಳ್ತಾ ಇರೋದು, ಬ್ಲಾಗ್ ಮುಖಾಂತರನೇ ಹೇಳ್ತಾ ಇರೋದು. ನಾ ಹೇಳುದನ್ನು ಹೇಳಿದ್ದಾರೆ. ಒಂದ್ ವೇಳೆ ನಾಳೆ ಎಂತಾದ್ರೆ ಗಾಡಿಗೆ ಎಂತಾದ್ರೆ ಅದು ನಾವು ಹೊಣೆ ಅಲ್ಲ ಅಷ್ಟೇ. ಡ್ರೈವರ್ ಸರಿ ಹೇಳ್ತಾರೆ, ಡ್ರೈವರ್ಗೆ ಹುಚ್ಚುಂಟ ಗಾಡಿ ಇದಾಗ್ತದೆ ಅಂತ ಹೇಳಿಕ್ಕೆ. ಮತ್ತೆ ನಮ್ಗೆ ಎಂತ ಸುಮ್ಮನೆ ಹೇಳಿ ನಮ್ಗೆ ನಮ್ಮ ಗಂಟೆ ಹೋಗ್ತದೆ, ನಮ್ಗೆ ಎಂತ ಹೋಗುದಿಲ್ಲ. ನಮ್ದು ಅವ್ರು ಅನ್ಕೊಳ್ಳೋದು ಎಂತ ಗೊತ್ತುಂಟ, ನಾವು ಬೇಕಂತಾನೆ ಮಾಡ್ತಾ ಇರೋದು ಅಂತ ಹೇಳಿ, ಬೇಕಂದ್ರೆ ಸುಳ್ಳು ಆರೋಪಗಳನ್ನು ಹೊಡಿಸ್ತಾ ಇರೋದು ಅಂತ ಅವರ ತಲೆಯಲ್ಲಿ. ಸಾಯ್ಲಿ ಬಿಡಿ. ಏನಿದೆ ಬೈ, ಬಾಂಬೆ ರವೆ, ಕಡಲೆ ಹಿಟ್ಟು ಮತ್ತು ರಾಗಿ ಹಿಟ್ಟು ಎಲ್ಲಿ ಉಂಟು? ಇದೆ ಬೇಗ. ಇದನ್ನೊಂದು ಅಲ್ಲಿ ಪಂಚಶ್ರೀ ಜನರಲ್ ಸ್ಟೋರ್ ಅಂತ ಉಂಟು, ಅಲ್ಲಿ ಕೊಟ್ಟು ಬರ್ತಾರೆ. ಅಲ್ಲಿ ಕೊಟ್ಟಾದ್ಮೇಲೆ ಸೀದಾ ಕಕ್ಕಿಂಜೆಯಲ್ಲಿ ಅಲ್ಲಿಗೆ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಬೇಕು, ಬಿಕಾಸ್ ಹೆವಿ ಬ್ಲಾಕ್ ಅಂತ ಅಂದ್ಕೊಳ್ಳಿ. ಮುಂದೆ ಅಪ್ಡೇಟ್ ಮಾಡ್ತೇನೆ ಅಂತೇಳಿ.